ಮಾನ್ವಿ ತಹಸೀಲ್ ಕಚೇರಿಯಲ್ಲಿ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಮಹನೀಯರ ಜಯಂತಿಯನ್ನು ಕೇವಲ ಕಾಟಾಚಾರಕ್ಕೆ ಮಾಡದೆ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿದ್ದು ಗೌರವ ಪೂರ್ವಕವಾಗಿ ಆಚರಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಮಾನ್ವಿ ಅಂಬೇಡ್ಕರ್ ಸರ್ಕಲ್ ಸುತ್ತಮುತ್ತ ಗಲೀಜುಮಯ ಪರಿಸ್ಥಿತಿ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಸ್ವಚ್ಛತೆ ಕಡೆ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಅಮರೇಶ್ವರ ಕ್ಯಾಂಪ್ ಮತ್ತು ಕೋಟ್ನೆಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ತಹಸೀಲ್ದಾರ್ ಭೀಮರಾಯ್ ವಿರುದ್ಧ ಕಿಡಿಕಾರಿದರು. ಅಂಬೇಡ್ಕರ್ ಜಯಂತಿ ಒಳಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು, ಇಲ್ಲವಾದರೆ ಜಯಂತಿ ಕಾರ್ಯಕ್ರಮದಲ್ಲಿ ಧಿಕ್ಕಾರ ಕೂಗಲಾಗುವುದು ಎಂದು ಮುಖಂಡ ಶಿವರಾಜ ಹುಮಳಿ ಹೊಸೂರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಈ ಮೆರವಣಿಗೆ ಅಂತಕ್ಕಂಥದ್ದು ನಮ್ಮ ಮೆರವಣಿಗೆ ಏನಾಗ್ತದಂದ್ರೆ ಆ ಡಿಜೆ ಮುಖಾಂತರ ಬಂದು ಕುಣಿದು ಪ್ರೀತಿ ಈ ಜನಗಳು ಜಯಂತಿಗಳಲ್ಲಿ ಒಂದು ಗಣೇಶನ ಅದು ವಿಚಾರಗಳು ಗೊತ್ತಾಗಲ್ಲ. ಹಂಗಾಗಿ ಅವರು ಹೇಳ್ಯಾರ. ಬಹುಶಃ ಮೆರವಣಿಗೆ ಇಲ್ಲಂದ್ರೂ ಅದು ಜಯಂತಿಯಲ್ಲಿ ಮಹಾನಾಯಕರ ಜಯಂತಿ ಒಂದು ಮೆರವಣಿಗೆ ಬಂದರೆ ಅದು ಸೋಲಬಹುದು. ಹಾಗಾಗಿ ಮೆರವಣಿಗೆ ಇರಲಿ, ಬಹುಶಃ ಅದಕ್ಕೆ ಸಮಯವನ್ನು ನಿಗದಿದೆ. ಆದಷ್ಟು ಕಡಿಮೆ ಸಮಯದಲ್ಲಿ ಅದರಲ್ಲಿ ಬರ್ತಕ್ಕಂಥ ಇಲ್ಲ ಟೈಮ್ ಅನ್ನು ನಾವೇ ನಿರ್ಧಾರ ಮಾಡಿದ್ದೇವೆ. ಯಾಕಂದ್ರೆ ನಾವು ಕೂಡ ಸಮಯವನ್ನು ಸರಿಯಾದ ಸಮಯಕ್ಕೆ ನಾವು ಕಟ್ಟಬೇಕು. ಆದಷ್ಟು ನಮ್ಮ ಸಂಘಟನೆ ಹೋರಾಟಗಾರರು ಕೂಡ ಆದಷ್ಟು ಜೊತೆಯಲ್ಲಿ ಆ ಸ್ಥಳಕ್ಕೆ ಬಂದ್ರೆ ಆ ಮೆರವಣಿಗೆ ಪೂಜಾ ಕಾರ್ಯಕ್ರಮ ಮುಗಿಸಿದ್ರೆ ನಾವು ಆದಷ್ಟು ಬೇಗ ಇಲ್ಲಿ ಬಂದ್ರೆ ನಮ್ಗೆ ಸಮಯ ಉಳಿತದೆ. ಯಾಕಂದ್ರೆ ಬಿಟ್ಟಿದ್ದಾರೆ ಮೆರವಣಿಗೆ ಮಾಡಿದ್ರೆ ಸುಸ್ತಾಗ್ತಾರೆ, ಎಲ್ಲ ಕೆಲವೊಂದು ಹೋಗ್ಬಿಡ್ತಾರೆ. ಹಾಗಾಗಿ ಅದನ್ನು ನಾವು ಕೂಡ ಹೋರಾಟಗಾರರೆಲ್ಲ ಕೂತ್ಕೊಂಡು ಆ ಮೆರವಣಿಗೆ ಆದಷ್ಟು ಬೇಗದಿಂದ ಈ ಒಂದು ವೇದಿಕೆ ಕಾರ್ಯಕ್ರಮ ಮಾಡೋದು ಒಂದು ಸಂಪ್ರದಾಯಬದ್ಧವಾಗಿ ರೂಢಿಯಾಗಿದೆ. ಇಲ್ಲಿ ಸೇರಿರ್ತಕ್ಕಂಥ ತಾಲೂಕು ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ಈಗ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಭೆಗೆ ಒಂದು ಆದ್ದರಿಂದ ನಮ್ಮ ರಾಷ್ಟ್ರ ನಾಯಕರು ಎಲ್ಲ ಸಮಾಜದ ರಾಷ್ಟ್ರ ನಾಯಕರುಗಳನ್ನು ಆ ರೋಡಿನ ಅಧಿಕಾರಿಗಳು ಬೇಗ ಬಿಟ್ಟು ಎಲ್ಲಿ ಬೇಕಾದ್ರೆ ಕಿಕ್ ಕೂಡ ಬಿಟ್ಟಿದ್ದಾರೆ. ಎಲ್ಲಿ ಈಗ ತಾವು ತಾಲೂಕು ತಂಡ ಅಧಿಕಾರಿಗಳು ನಮ್ಮ ಗಮನಕ್ಕೆ ಮನೆ ಕೂತಿದ್ದಂಗೆ ಒಂದು ಹಿರೇಕೊಟ್ಟಿನಕಲ್ಲದ್ದು ಒಂದು 10,000 ಲೆಕ್ಕ ಕೊಟ್ಟರು ಕೂಡ ತಾವು ಯಾವುದೇ ಕ್ರಮ ಜರುಗಿಸಿಲ್ಲ. ಕಾಟಾಚಾರಕ ಇದು ಮಾಡಿದ್ರೆ ಅದು ಒಬ್ಬ ರಾಷ್ಟ್ರ ನಾಯಕರ ಬಗ್ಗೆ ತಾವು ದಯವಿಟ್ಟು ಅದ್ರ ಬಗ್ಗೆ ಹಚ್ಕೊಳ್ಬೇಕು. ನಾವು ಅಂಬೇಡ್ಕರ್ ಅಂತ ಎಲ್ಲ ನಾಯಕರುಗಳ ಬಗ್ಗೆ ಹೇಳ್ತೀವಿ. ಜೊತೆಯಲ್ಲಿ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾನ್ವಿಯಲ್ಲಿದೆ, ಅಲ್ಲಿ ಏನಿದೆ ಗೊತ್ತಾ, ಅದೆಲ್ಲ ಅಕ್ರಮ ದಂಧೆಗಳ ಒಂದು ಇದು ದೂರ ಆಗಿರುವಂಥ ಥರ ಆಗಿದೆ. CC ಕ್ಯಾಮ್ರಾ ಇಲ್ಲ, ಲೈಟಿನ ವ್ಯವಸ್ಥೆ ಇಲ್ಲ, ಅಥವಾ ಏನಾರ ಬೇರೆ ಕುಡಿ ನೀರಿಂದಿಲ್ಲ, ಅಥವಾ ಯಾವ ಬೇರೆ ಬೇರೆ ಸಂದರ್ಭಗಳಲ್ಲಿ ಪಾರ್ಕಿಂಗ್ ಗಾರ್ಡನ್ ಮಾಡಿಕೊಳ್ಳೋಕ್ಕೆ ಜಾಗ ಕೊಡಿದೆ. ಯಾಕಂದ್ರೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿ ಯಾರು ಕೂಡ ಇಷ್ಟೊಂದು ವರ್ತನೆ ಮಾಡಬಾರ್ದು. ದಯವಿಟ್ಟು ತಮ್ಮ ಕೆಲಸಗಳನ್ನು ತಾವು ಆದಷ್ಟು ಮನಸ್ಸಿಗೆ ತೊಗೊಂಡು ಇಂಟ್ರೆಸ್ಟ್ ಆಗಿ ಮಾಡಿ ತಮ್ಮ ಅವಧಿಯಲ್ಲಿ ಇಂಥವ್ರು ಮಾಡಿದ್ರಪ್ಪ ಅಂತಂದ್ರೆ ಕೂಡ ಒಂದು ಸದಾಕಾಲ ತಮ್ಮ ಹೆಸರು ಸರ್ವನಾಗಿ ನಾವೆಲ್ಲ ಕೊಂಡಾಡ್ತೀವಿ ಅಧಿಕಾರಿಗಳು ಅಂತಂದು ಹೇಳೋದ ಮುಖಾಂತರ ಇದು ಅಮರೇಶ್ವರ ಕ್ಯಾಂಪಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ತಮ ನೆರವೇರಿಸಿದ್ರೆ ಅದರ ವಿಷಯ ನಾವು ಏನು ಗಮನಿಸಿದ್ವಿ ಒಂದು ವಿಷಯ ಮಾತ್ರಬಾರ್ದು. ಬಟ್ ಇದು ಯಾಕಂದ್ರೆ ಜಯಂತಿ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಆಗಿದೆ ಮಾತಾಡೋದು. ನೀರ್ಮಾನ್ಯ ಅಲ್ಲಿ ರೈತರಿಂದ ಬರ್ತಿರ್ಬೇಕಾದ್ರೆ ಒಂದು 4-5 ಕಡೆ ಬರೆದಾರೆ, ಅಲ್ಲೇ ಎಲ್ಲ ಕಡೆ ಮಾಡಿದ್ದಾರೆ. ಅದರಲ್ಲಿ ತಮ್ಮ ಜವಾಬ್ದಾರಿ ತಮ್ಮ ಕ್ರಮ ಬಗ್ಗೆ ದಯವಿಟ್ಟು ಈ ಸಭೆಯಲ್ಲಿ ತಿಳಿಸಬೇಕು. ಒಂದು ವೇಳೆ ಅಲ್ಲಿ ರಾಯಚೂರು ಸಿನ್ನೂರಿಂದ ಬರ್ತಾರೆ ನಮ್ಮ ಮಾಲಿ ತಾಲೂಕು ವ್ಯಾಪ್ತಿಯಲ್ಲಿ ಕೋಟವಳಿಗೆ ಬರ್ತಕ್ಕಂಥ ರಾಷ್ಟ್ರ ನಾಯಕರು ಯಾವುದೇ ರಾಷ್ಟ್ರ ನಾಯಕರ ಬಗ್ಗೆ ಅಲ್ಲಿ ಏನಾದರೂ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ಜಯಂತಿಯಲ್ಲಿ ಧಿಕ್ಕಾರ ಕೂಡ್ತಕ್ಕಂಥ ಒಂದು ನಿರ್ಣಯ ನಾವೆಲ್ಲ ಸಂಘಟನೆಗಳು ಮಾಡ್ತೀವಿ.